ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಬಾಗೂರ್ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತು ಬೆಂಗಳೂರಿಂದ ಅಮ್ಮ ಮನೆಗೆ ಹೊರಟೆ. ಅಮ್ಮ ಮನೆಗೆ ಬಂದಮೇಲೆ ಪಾಪು ಅಂತೂ ಫುಲ್ಲು ಎಂಜಾಯ್ ಮಾಡ್ತಾ ಇದ್ದಾನೆ. ಈ ಸಲ ಅಮ್ಮ ಮನೆಗೆ ಹೋಗಿದ್ದು ಅಪ್ಪಂಗೆ ಸ್ವಲ್ಪ ಕಾಲು ಏಟ್ ಮಾಡ್ಕೊಂಡಿದ್ರು, ಹಾಗಾಗಿ ನೋಡ್ಕೊಂಬರೋಣ ಅವ್ರನ್ನ ಅಂತ ಹೇಳಿ ಹೋಗಿದ್ದೆ. ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಅಪ್ಪನ ಜೊತೆ ನಾನು ಕೂಡ ಚನ್ನಪಟ್ಟಣಕ್ಕೆ ಬಂದು ಒಂದು ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಬೇಕಿತ್ತು. ಅಪ್ಪ ಅವರು ಕಾಲಿಗೆ ಡ್ರೆಸ್ಸಿಂಗ್ ಮಾಡಿಸ್ಕೊಂಬರ್ತೀನಿ ಅಂತ ಅವ್ರು ಬೇರೆ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದರು. ನಂಗೊಂಚೂರು ನೆಗಡಿ ಆಗಿಬಿಟ್ಟಿತ್ತು ಮತ್ತು ಒಂದೇ ಟೈಮಿಗೆ ಎರಡು ಅಂದರೆ ಎರಡು ಸೈಡ್ ನೋಸ್ ಕೂಡ ಬ್ಲಾಕ್ ಆಗಿಬಿಡ್ತಾಯಿತ್ತು. ಸರಿ ಒಂದ್ಸಲಿ ಡಾಕ್ಟ್ರ್ ಹತ್ರ ತೋರಿಸ್ಕೊಂಬರೋಣ ಅಂಥೇಳಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿದ್ದೆ. ಹಾಗೆಯೇ ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು. ಈ ಹಾಸ್ಪಿಟಲ್ಗೆ ಫಸ್ಟ್ ಟೈಮ್ ನಾನು ಹೋದಾಗ್ಲೇ ಗೌರ್ಮೆಂಟ್ ಹಾಸ್ಪಿಟಲ್ಗಳ ಮೇಲೆ ಒಂದು ಜಿಗುಪ್ಸೆ ಅಂತಾರೆ ಗೊತ್ತಾ, ಅದು ಬಂದಿದ್ದು. ಫಸ್ಟ್ ಟೈಮ್ ಹೋಗಿದ್ದು ಈ ಹಾಸ್ಪಿಟಲ್ಗೆ ಎಕ್ಸ್ಪೀರಿಯೆನ್ಸು ಹಾರಿಬಲ್ ಆಗಿತ್ತು. ಹಾಗಾಗಿ ಗೌರ್ಮೆಂಟ್ ಹಾಸ್ಪಿಟಲ್ಗಳ ಕಡೆ ಹೋಗ್ತಾನೆ ಇರಲಿಲ್ಲ ನಾನು ಇಷ್ಟು ವರ್ಷ. ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾನೇ ಚನ್ನಪಟ್ಟಣ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಮಾಡಿಸ್ಕೊಂಬಂದಿರೋದು. ವಾಣಿವಿಲಾಸ ಆದಮೇಲೆ ಸ್ವಲ್ಪ ಧೈರ್ಯ ಬಂದಿದೆ ನನಗೆ. ಗೌರ್ಮೆಂಟ್ ಹಾಸ್ಪಿಟಲಲ್ಲೂ ನಾವು ಸ್ವಲ್ಪ ಸ್ಟ್ರಾಂಗಾಗಿದ್ದರೆ ಆ ಕಡೆಯೂ ಕೂಡ ರೆಸ್ಪಾನ್ಸ್ ನೀಟಾಗಿ ಬರುತ್ತೆ ಅನ್ನೋದು ಇವಾಗ ಗೊತ್ತಾಗಿದೆ. ಆಮೇಲೆ ಮನೆಗೆ ಬಂದ್ವಿ. ಇದು ಮನೆಗೆ ಬಂದಮೇಲೆ ಸಂಜೆನೇ ರೆಕಾರ್ಡ್ ಮಾಡ್ತಾ ಇರೋದು. ಪಾಪು ಕೂಡ ಮನೆಗೆ ಬಂದಿದ್ಲು. ಅವರಿಬ್ಬರು ಮುದ್ದಾಗಿ ಆಟಾಡ್ತಾಯಿದ್ರು. ಅದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ. ಎಷ್ಟು ಚೆನ್ನಾಗಿ ಆಟಾಡ್ತಾಯಿದ್ದಾರೆ ನೋಡಿ ಇಬ್ಬರು ಕೂಡ. ಇದೆಲ್ಲ ಒಂದು ಸ್ವಲ್ಪ ಹೊತ್ತಷ್ಟೇ, ಸುಮ್ಮನೆ ಮೇಲೆ. ಆಮೇಲಿಂದ ಇಬ್ಬರು ಕಿತ್ತಾಡೋಕ್ಕೂ ಕೂಡ ಶುರು ಮಾಡ್ತಾರೆ. ಇದು ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ಮತ್ತು ನನ್ನ ತಂಗಿ ಇಬ್ಬರು ಕೂಡ ಚನ್ನಪಟ್ಟಣಕ್ಕೆ ಹೋಗಿ ಒಂದಷ್ಟು ತರಕಾರಿ ಕೂಡ ಶಾಪಿಂಗ್ ಮಾಡ್ಕೊಂಡ್ಬಂದ್ವಿ ಅಮ್ಮ ಮನೆಗೆ ಅಂತೇಳಿ. ನಮ್ಮ ಮನೆಗೂ ತೊಗೊಂಬರೋಣ ಬೆಂಗಳೂರಿಗೆ ಅಂತ ಅನ್ಕೋತಿದ್ದೆ. ಆದರೆ ಸುಮ್ಮನೆ ಎಂತಕ್ಕೆ ಅಲ್ಲಿಂದ ಎತ್ಕೊಂಬರೋದು, ಮತ್ತು ಫ್ರಿಜ್ಜಲ್ಲೇ ಒಂದು ರಾಶಿ ತರಕಾರಿ ಇತ್ತು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಏನು ತರಕಾರಿ ತೊಗೊಳ್ಳಿಲ್ಲ. ಹೋಗಿದ್ದೇನೋ ತೊಗೊಂಬರೋಣ ಅಂತಲೇ. ಆದರೆ ಅಲ್ಲಿ ಹೋದ್ಮೇಲೆ ಮನೇಲಿ ಇದ್ದಿದ್ದು ಏನೇನು ತರಕಾರಿ ಇತ್ತು ಅದೆಲ್ಲ ನೆನಪಾಗೋಯ್ತು. ಸರಿ ಏನು ಬೇಡ ಅಲ್ಲೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಆಮೇಲೆ ಸಿಂಕ್ ಹತ್ರ ಸಿಕ್ಕಾಪಟ್ಟೆ ಲೀಕ್ ಆಗೋದು. ಅಪ್ಪನ ಹತ್ರ ಎಮ್-ಸಿಲ್ ಇಸ್ಕೊಂಡ್ಬಂದಿದ್ದೆ. ಅದನ್ನು ಕೂಡ ಇವಾಗ ನೀಟಾಗಿ ಎಲ್ಲೆಲ್ಲಿ ಲೀಕ್ ಆಗ್ತಿತ್ತು ಅಲ್ಲೆಲ್ಲ ಹಚ್ತಾಯಿದ್ದೀನಿ. ಎಮ್-ಸಿಲ್ಲು ನಾವಿದ್ದಿದ್ದು ಹಳೆ ಮನೇಲೂ ಕೂಡ ಇದೇ ಥರನೇ ಸ್ವಲ್ಪ ಲೀಕ್ ಆಗೋದು ಸಿಂಕ್ ಹತ್ರ. ಅಲ್ಲೇ ನಾನೇ ರೆಡಿ ಮಾಡ್ಕೊಂಡಿದ್ದೆ. ಸರಿ ಇಲ್ಲೂ ರೆಡಿ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡೆ. ಬಂದಿದ್ದ ದಿನವೇ ಒಂದು ಡ್ರೆಸ್ ಇತ್ತು, ಅದು ಸ್ಟಿಚ್ ಮಾಡಬೇಕಿತ್ತು. ಈಸ್ಕೊಂಬಿಟ್ಟಿದ್ದೆ ಮುಂಚೆನೇ. ಆದರೆ ಚನ್ನಪಟ್ಟಣಕ್ಕೆ ಹೋಗೋದು ಗೊತ್ತಿರಲಿಲ್ವಲ್ಲ, ಮುಂಚೆನೇ ಈಸ್ಕೊಂಬಿಟ್ಟಿದ್ದೆ. ಅದೇ ಒಂದು ಸ್ವಲ್ಪ ಲೇಟ್ ಆಗೋಯಿತು ಸ್ಟಿಚ್ ಮಾಡೋದು. ಸರಿ ಸ್ಟಿಚ್ ಮಾಡಿಬಿಡೋಣ ಅಂತೇಳಿ ಫಟಾಫಟ್ ಅಂತ ಬೇಗ ಸ್ಟಿಚಿಂಗ್ ಕೂಡ ಮುಗಿಸ್ಕೊಂಡೆ. ಇದು ನೆಕ್ಸ್ಟ್ ಡೇ ಸಂಡೇ. ನಾನು ಮತ್ತು ಅಣ್ಣ ಇಬ್ಬರು ಕೂಡ ಡಿಮಾರ್ಟಿಗೆ ಹೋಗಿದ್ವಿ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬರೋಣ ಅಂಥೇಳಿ. ಜಾಸ್ತಿ ಎಲ್ಲ ಏನಿಲ್ಲ, ಒಂದೇ ಒಂದು ಸ್ವಲ್ಪ ಗ್ರೋಸರೀಸ್ ತೊಗೊಂಬಂದೆ ಅಷ್ಟೇ. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ನಾನು. ಮೀಶೋದಲ್ಲಿ ಒಂದಷ್ಟು ಹೋಮ್ ಡೆಕೋರ್ ಐಟಮ್ಗಳನ್ನ ಕೂಡ ನಾನು ಆರ್ಡ್ರ್ ಮಾಡಿದ್ದೆ. ಅದು ಕೂಡ ಮನೆಗೆ ಬಂದಿತ್ತು. ನಾನು ಚನ್ನಪಟ್ಟಣದಲ್ಲಿದ್ದಾಗಲೇ ಬಂದಿತ್ತು ಐಟಮ್ಗಳು. ನಾನು ನನ್ನ ನೈಬರ್ ಹತ್ರ ಕೊಟ್ಟಿರಿ ಅಂತ ಹೇಳಿಬಿಟ್ಟು ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊಳಕ್ಕೆ ಹೇಳಿದ್ದೆ. ಬಂದ ತಕ್ಷಣ ಇಸ್ಕೊಂಬಂದು ಅದನ್ನು ಕೂಡ ಇವಾಗ ಅರೇಂಜ್ ಮಾಡ್ಕೊತಾ ಇದ್ದೀನಿ. ನೆನ್ನೆನೇ ಇಸ್ಕೊಂಬಂದೆ. ಆದರೆ ಅರೇಂಜ್ ಮಾಡೋದಕ್ಕೆ ಪಾಪು ಇದ್ದಿದ್ದಾಗ ಮಾಡೋದಕ್ಕಾಗಲ್ಲ. ಆರಾಮಾಗಿ ಅವ್ನು ಮಲಗಿದ್ದಾಗಾದರೆ ನೀಟಾಗಿ ನೋಡಿಕೊಂಡು ಮಾಡ್ಕೋಬೋದು. ಇದು ನಾನು 2 ಪೀಸ್ ಅಂದರೆ 2 ಸೆಟ್ ಬಂದಿತ್ತು. ಅದನ್ನು ಕೊಲಾಜ್ ಮಾಡಿ ಈ ಥರ ಮಾಡ್ಕೊಂಡಿದ್ದೀನಿ ಹೋಮ್ ಅಂತ ಹೇಳ್ಬಿಟ್ಟು. ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನನಗನ್ನಿಸ್ತದೆ. ನಿಮಗೇನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಇಲ್ಲಿ ಮಿರರ್ ಮೇಲೂ ಕೂಡ ಒಂದು ಸ್ವಲ್ಪ ಡೆಕೋರೇಟ್ ಮಾಡಿಕೊಂಡೆ. ಬನ್ನಿ ಇವಾಗ ಡಿಮಾರ್ಟಿಂದ ಏನೇನು ನಾನು ಶಾಪಿಂಗ್ ಮಾಡ್ಕೊಂಬಂದಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಮೇಯ್ನಾಗಿ ಹೋಗಿದ್ದೆ ನಾನು ಒಂದು ಗೋಧಿ ಹಿಟ್ಟು ಪ್ಯಾಕೆಟ್ ತೊಗೊಬೇಕು ಅಂತ ಹೇಳ್ಬಿಟ್ಟು. ಫಸ್ಟ್ ತೋರಿಸ್ತಾ ಇದ್ದೀನಿ ನೋಡಿ. ಇದು ಪಾಪುಗೆ ಅಂತ ಹೇಳ್ಬಿಟ್ಟು ಒಂದು ಬಾಟಲ್ ತೊಗೊಂಡೆ. ನನಗೆ ಈ ಥರ ಸಿಂಪಲ್ಲಾಗಿರಬೇಕು ಬಾಟಲ್ಲು, ಸ್ಟ್ರಾ ಎಲ್ಲ ಇರಬಾರ್ದು, ಮತ್ತು ಅಂದರೆ ಅದು ನೀರು ಲೀಕ್ ಆಗಬಾರ್ದು ಅನ್ನೋದು ಒಂದು ಮೇಯ್ನ್ ರೀಸನ್ ಇತ್ತು ನನಗೆ. ಸ್ಟ್ರಾ ಇದ್ದರೆ ಏನು ಗೊತ್ತಾ, ನೀಟಾಗಿ ಸ್ಟ್ರಾಲೆಲ್ಲ ನೀಟಾಗಿ ವಾಶ್ ಮಾಡೋದಕ್ಕಾಗಲ್ಲ. ಸರಿ ಈ ಥರ ಸಿಂಪಲ್ಲಾಗಿರೋದು ಒಂದು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡೆ. 100 ರುಪೀಸ್ ಅದು. ಹಾಗೆಯೇ ಇದು ಡೇಟ್ಸು. ಇದು ಕೂಡ ಸ್ವಲ್ಪ ಆಫರಲ್ಲೇನೋ ಇತ್ತು. 120 ರುಪೀಸ್ ಏನೋ ಇತ್ತು ಇದ್ರ ಮೇಲೆ ಪ್ರೈಸು. ಅದನ್ನು ತೊಗೊಂಡೆ. ಇಲ್ಲಿ MRP ಇದೆ 200 ರುಪೀಸ್ ಸಮಥಿಂಗು. ಆದರೆ ನಾನು ಕೊಟ್ಟಿದ್ದು ಇದಕ್ಕೆ 120 ರುಪೀಸ್ ಅಷ್ಟೇ. ಹಾಗೆಯೇ ಪಾಪುಗೆ ಅಂತ ಹೇಳಿಬಿಟ್ಟು ನಾನು ಜೋಳ ಕೂಡ ಒಂದು ಪ್ಯಾಕೆಟ್ ತೊಗೊಂಡೆ. ಹಾಗೆ
ಮಸೂರ್ ದಾಲ್ ಕೂಡ ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ. ಇದೆಲ್ಲ ಅರ್ಧ ಅರ್ಧ ಕೆ ಜಿ. ಪಾಪುಗೆ ಪಾಪ್ಕಾರ್ನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವಾಗ ಕೇಳ್ತಾ ಇರ್ತಾನೆ, ಮಾಡಿಕೊಡು ಮಾಡಿಕೊಡು. ಅವಾಗವಾಗಲ್ಲ, ಡೈಲಿ ಒಂದ್ಸಲಿ ಮಾಡಿಕೊಳ್ಳೇಬೇಕು. ಹೆಲ್ದಿಯಾಗೇ ಇರಲಿ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಮಾಡೋಣ, ಪಾಪ್ ಮಾಡೋಣ ಅಂಥೇಳಿ ಜೋಳದ ಒಂದು ಪ್ಯಾಕ್ ತೊಗೊಂಡೆ. ಆಮೇಲೆ ಕಡಲೆ ಹಿಟ್ಟು ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ. ಆಮೇಲೆ ಸೋಂಪಾಪುಡಿ, ಇದು ಕೂಡ ಆಫರಲ್ಲಿತ್ತು, ಬೈ ಒನ್ ಗೆಟ್ ಒನ್ನು. ಸರಿ ಒಂದೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದೇ ಒಂದು ತೊಗೊಂಡೆ. ಆಮೇಲೆ ಒಂದು ಆಯಿಲ್ ಪ್ಯಾಕೆಟ್ ತೊಗೊಂಡಿದ್ದೀನಿ. ಇದು ಸಾಬುದಾನ ತೊಗೊಂಡಿದ್ದೀನಿ. ಇದು ಮೋಸ್ಟ್ಲಿ ನಾನು ಸ್ವೀಟ್ ಏನಾದರೂ ಪಾಯಸ ಏನಾದರೂ ಮಾಡಿದಾಗ ಹಾಕೋಣ ಅಂತ. ಇದು ಊರಲ್ಲಿ ನಮ್ಮ ದೊಡ್ಡಮ್ಮ ಮನೆಗೆ ಹೋದಾಗ ಪಾಯಸ ಎಲ್ಲ ಮಾಡಿಕೊಟ್ಟಾಗ ಹಾಕ್ಕೊಡೋರು, ತುಂಬ ಇಷ್ಟ ಆಗೋದು. ಆದರೆ ಅಮ್ಮ ಅಷ್ಟು ಬಳಸ್ತಾ ಇರಲಿಲ್ಲ ಮನೇಲಿ. ದೊಡ್ಡಮ್ಮ ಮನೆಗೆ ಹೋದಾಗಲೇ ನಮ್ಗೆ ಇದನ್ನು ತಿನ್ನೋದಕ್ಕೆ ಸಿಗ್ತಾ ಇದ್ದಿದ್ದು. ಸರಿ ಟ್ರೈ ಮಾಡೋಣ ಅಂಥೇಳಿ ತೊಗೊಂಬಂದಿದ್ದೀನಿ. ಫಸ್ಟ್ ಟೈಮ್ ತೊಗೊಂಬಂದಿರೋದು ನಮ್ಮ ಮನೆಗೆ. ಹಾಗೆಯೇ ಗೋಧಿ ಹಿಟ್ಟು ಒಂದು ಪ್ಯಾಕೆಟ್ ಕೂಡ ತೊಗೊಂಬಂದಿದ್ದೀನಿ. ಇದೊಂದು ಚಾಕೋಸ್, ಇದು ಕೂಡ ಬೈ ಒನ್ ಗೆಟ್ ಒನ್ ಏನೋ ಆಫರಲ್ಲಿತ್ತು. ಸರಿ ಅದು ಒಂದು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅದು ಒಂದು ತೊಗೊಂಬಂದೆ. ರೇಷನ್ ಎಲ್ಲ ಎತ್ತಿಟ್ಬಿಟ್ಟು ಇವಾಗ ಅವರೆಕಾಯಿ ಹಿಡಿತಾ ಇದ್ದೀನಿ. ಯಜಮಾನ್ರು ಒಂದು ಸ್ವಲ್ಪ ಅವರೆಕಾಯಿ ಕೂಡ ತೊಗೊಂಬಂದಿದ್ರು. ಅದನ್ನು ಕೂಡ ಎಡ್ಕೊಂಬರೋಣ ಅಂಥೇಳಿ ಎಡ್ಕೊತಾ ಇದ್ದೆ. ಪಾಪು ನಿದ್ದೆ ಮಾಡ್ತಿದ್ದ, ಅಣ್ಣನೂ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ರು. ಸರಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಬರೋಣ ಅಂಥೇಳಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸೋಂಪಾಪುಡಿ ಕೂಡ ಬಟ್ಲಿಗೆ ಹಾಕ್ಕೊಂಡು ಕೂತ್ಕೊಂಡು ಎಡ್ಕೊತಾ ಇದ್ದೀನಿ. ನಾನು ಅವರೆಕಾಯಿ ಹಿಡಿಬೇಕಾದ್ರೆ ಏನು ಮಾಡ್ತೀನಿ ಗೊತ್ತಾ, 2 ಬಟ್ಲು ಇಟ್ಕೊಂಡ್ಬಿಡ್ತೀನಿ. ಒಂದಕ್ಕೆ ಎಳೆದು, ಒಂದಕ್ಕೆ ಬಲ್ತಿರೋದು ಹಾಕ್ಕೊಳ್ಳೋದಕ್ಕೆ, ಕೆಲಸ ಈಸಿ ಆಗಲಿ ಅಂತ ಹೇಳಿ. ಹಾಗೆಯೇ ಯಜಮಾನ್ರು ಇನ್ನೊಂದು ಕಾಳು ಕೂಡ ತೊಗೊಂಬಂದಿದ್ರು. ಅದನ್ನು ಕೂಡ ಎಲ್ಲ ಬಿಡಿಸಿ ನೀಟಾಗಿ ಎತ್ತಿಡ್ತಾ ಇದ್ದೀನಿ. ಒಂದು ಸ್ವಲ್ಪ ಅವರೆಕಾಳು ಕೂಡ ಅವರೆ ಕಾಳು ಮಾಡ್ಕೊಳ್ಳೋಣ ಅಂಥೇಳಿ ಅದನ್ನು ಕೂಡ ನೆನೆಸಿದ್ದೀನಿ. ಅದನ್ನು ನೆಕ್ಸ್ಟ್ ಡೇಗೆ ಸಾಂಬಾರ್ಗೆ ಆಗೋಷ್ಟಿದೆ. ಒಂದೇ ಒಂದು ಪುಟಾಣಿ ಬೌಲಲ್ಲಿ ನೆನೆ ಹಾಕಿಟ್ಟಿದ್ದೀನಿ. ಮನೇಲಿ ಹೂಕೋಸು ಹಾಗೆ ಇಟ್ಬಿಟ್ಟಿದ್ದೆ. ಸರಿ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಯಜಮಾನ್ರು ಮನೆಗೆ ಬಂದಿದ್ದು ಸಂಜೆ ಆಯಿತು. ಅವ್ರು ಮನೇಲಿದ್ದಾಗ ಏನಾದರೂ ಮಾಡ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ, ಸ್ನ್ಯಾಕ್ ಥರದ್ದು ಏನಾದರೂ. ಇದು ಡ್ರೈ ಗೋಬಿ ಥರ ಮಾಡಿದ್ದೆ, ಅವ್ರಿಗೂ ಇಷ್ಟ ಆಯಿತು, ಇಷ್ಟಪಟ್ಟು ತಿಂದರು. ಪಾಪು ಕೂಡ ಇಷ್ಟಪಟ್ಟು ತಿಂದ. ಆಮೇಲೆ ನನ್ನ ತಂಗಿ ಮನೆಗೆ ಬಂದಳು, ಅವಳಿಗೂ ಕೂಡ ಎತ್ತಿಟ್ಟಿದ್ದೆ, ಅವಳಿಗೂ ಕೂಡ ಫ್ರೈ ಮಾಡಿ ಕೊಟ್ಟಿದ್ದೆ. ತುಂಬ ಚೆನ್ನಾಗಾಗಿತ್ತು ಡ್ರೈ ಗೋಬಿ. ಇದನ್ನು ನಾನು ಮಂಚೂರಿ ಮಾಡೋಣ ಅಂದ್ಕೊಂಡಿದ್ದೆ, ಆದರೆ ಯಜಮಾನ್ರು ಹೊರಟ್ಬಿಡ್ತಾರೆ ಆಫೀಸ್ಗೆ ಅಂತ ಹೇಳ್ಬಿಟ್ಟು ಫಟಾಫಟ್ ಅಂತ ಡ್ರೈ ಗೋಬಿನೇ ಮಾಡಿ ಕೊಟ್ಟೆ. ಅವರು ಕೂಡ ಇಷ್ಟಪಟ್ಟು ತಿಂದರು. ಇದೊಂದು ಫಾರ್ಚ್ಯೂನ್ದು ಎಣ್ಣೆದು ಕ್ಯಾನ್ ಇತ್ತು, ಒಂದಲ್ಲ ಎರಡಿತ್ತು. ಅದನ್ನು ಒಂಚೂರು ಏನಾದರೂ ಯುಟಿಲೈಸ್ ಮಾಡ್ಕೊಳ್ಳೋಣ, ಡಬ್ಬ ಬಿಸಾಕೋದು ಬೇಡ ಅಂತ ತುಂಬ ದಿನದಿಂದ ಎತ್ತಿಟ್ಟಿದ್ದೆ. ಸರಿ ಅದಕ್ಕೆ ಇವತ್ತು ಕಾಲ ಕೂಡ ಬಂದಿದೆ ಅಂತಲೇ ಹೇಳ್ಬೋದು. ಈ ಡಬ್ಬನ ನಾನು ಅರ್ಧಕ್ಕೆ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಎಲ್ಲಿ ತನಕ ಶೇಪ್ ಒಂದೇ ಥರ ಇತ್ತು ಅಷ್ಟಕ್ಕೆ ನೀಟಾಗಿ ಸಮಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಳ್ಳೋದು ಏನಿಲ್ಲ, ಈಸಿನೇ. ಚಾಕುನ ಸ್ವಲ್ಪ ಬಿಸಿ ಮಾಡಿಕೊಂಡು ಕಟ್ ಮಾಡ್ಕೊತಾ ಬಂದರೆ ನೀಟಾಗಿ ಕಟ್ ಆಗುತ್ತೆ. ಆಮೇಲೆ ನಾನು ಇವಾಗ ಕಾರ್ಡ್ಬೋರ್ಡ್ ಶೀಟ್ನ ಕಟ್ ಮಾಡ್ಕೊಂಡಿದ್ದೀನಿ ಆ್ಯಂಗಲಲ್ಲಿ. ಅದನ್ನು ಇವಾಗ ಒಂದೊಂಚೂರು ಫ್ಯಾಬ್ರಿಕ್ ಗ್ಲೂ ಬರುತ್ತಲ್ಲ, ಅದನ್ನಾದರೂ ಯೂಸ್ ಮಾಡ್ಕೋಬೋದು, ಇಲ್ಲ ಫೆವಿಕಾಲ್ ಆದರೂ ಯೂಸ್ ಮಾಡ್ಕೋಬೋದು. ನನ್ನ ಹತ್ರ ಫ್ಯಾಬ್ರಿಕ್ ಗ್ಲೂ ಸಿಕ್ಕಾಪಟ್ಟೆ ಇದೆ, ಅದನ್ನೇ ಬಳಸ್ಕೊಂಡು ಇವಾಗ ನಾನು ಅದನ್ನೆಲ್ಲ ನೀಟಾಗಿ ಅಂಟಿಸ್ಕೊತಾ ಇದ್ದೀನಿ. ಹಿಂಗೆ ಅಂಟಿಸ್ಬೇಕು ಹಂಗೆ ಅಂಟಿಸ್ಬೇಕಂತ ಏನಿಲ್ಲ, ನಿಮ್ಗೆ ಯಾವ ಥರ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಂಡು ಅಂಟಿಸ್ಕೋಬೋದು. ನಾನಿವಾಗ ಒಂದು ಬಟ್ಲಿಗೆ ಒಂದು ಸ್ವಲ್ಪ ನೀರು ತೊಗೊಂಡು ಅದಕ್ಕೆ ಫ್ಯಾಬ್ರಿಕ್ ಗ್ಲೂ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಆ ಡಬ್ಬಕ್ಕೆ ಟಿಶ್ಯೂನ ಹಾಕಿ ಅದ್ರ ಮೇಲ್ಗಡೆ ಅಂಟಿಸ್ತಾ ಇದ್ದೀನಿ. ಈ ಥರ ನೋಡ್ತಾ ಇರ್ಬೋದು ನೀವು. ಇದು ಸ್ವಲ್ಪ ಟೈಮ್ ಟೇಕಿಂಗ್ ಅಂತಲೇ ಹೇಳ್ಬೋದು, ಪೇಷನ್ಸ್ ಇರಬೇಕು ಇದನ್ನೆಲ್ಲ ಮಾಡೋದಕ್ಕೆ. ಇಲ್ಲ ಅಂದರೂ ನನಗೊಂದು 2-3 ಅವರ್ಸ್ ಹಿಡಿತು. ಅಂದರೆ ಒಂದೇ ಸಮ 2-3 ಅವರ್ಸ್ ಅಲ್ಲ, ಒಂದೊಂದು ಕೆಲಸನೂ ಆದಮೇಲೆ ಒಂದೊಂದು ಸ್ವಲ್ಪ ಬ್ರೇಕ್ ಬೇಕಿರುತ್ತೆ. ಅದಕ್ಕೆ ಅಂಟಿಸಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಆರೋದಕ್ಕೆ ಬೇಕು. ಇವಾಗ ಅದು ಟಿಶ್ಯೂ ಅಂಟಿಸಿದ್ಮೇಲೆ ಅದು ಆರೋದಕ್ಕಂತೂ ಒಂದು ಸ್ವಲ್ಪ ಹೊತ್ತು ಜಾಸ್ತಿ ಟೈಮೇ ಬೇಕು ಅಂತಲೇ ಹೇಳ್ಬೋದು. ಅದ್ರ ಮಧ್ಯೆ ನಾನು ಬೇರೆ ಕೆಲಸಗಳು ಕೂಡ ಮಾಡ್ಕೊತಾ ಇದ್ದೀನಿ. ಇದು ನಮ್ಮದು ಅಡುಗೆ ಮನೆ ಪಕ್ಕ ಒಂದು ಬಾಲ್ಕನಿ ಇದೆ. ಇದನ್ನು ಯುಟಿಲಿಟಿ ಥರನೇ ಯೂಸ್ ಮಾಡ್ಕೊತಾ ಇದ್ದೀವಿ ನಾವು, ಸ್ಟೋರೇಜ್ ಸ್ಪೇಸ್ ಥರನೇ ಯೂಸ್ ಮಾಡ್ಕೊತಾ ಇದ್ದೀವಿ. ಇಲ್ಲಿ ಒಂದು ಇಲಿ ಬಂದುಬಿಟ್ಟು ಸೇರ್ಕೊಂಬಿಟ್ಟು ಫುಲ್ಲು ಗಲೀಜು ಮಾಡಿಬಿಡುತ್ತೆ. ಸರಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಬರೋಣ ಅಂಥೇಳಿ ಇದನ್ನು ನೀಟಾಗಿ ಗುಡಿಸಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅದು ಹೆಂಗೆ ಬರ್ತಾಯಿದೆ ಅಂತಲೇ ಗೊತ್ತಾಗ್ತಿಲ್ಲ. ಇಲಿ ಎಲ್ಲ ಕಡೆ ಕವರ್ ಮಾಡಿದ್ರೂ ಅದು ಎಲ್ಲಿಂದ ಮೇಲೆ ಬರ್ತಾಯಿದೆ ಅಂತಲೇ ಗೊತ್ತಾಗ್ತಿಲ್ಲ. ದಿನಾನೂ ಅದು ಗಲೀಜು ಮಾಡಿಬಿಟ್ಟು ಹೋಗ್ಬಿಡುತ್ತೆ. ನನಗೆ ಅದನ್ನು ಕ್ಲೀನ್ ಮಾಡೋದೇ ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿದೆ.
ಪಾಪುಗೆ ಅಂತ ಹೇಳಿ ನನ್ನ ತಂಗಿದು ಒಂದು ಟಾಯ್ ತರಿಸ್ಕೊಟ್ಟಿದ್ಲು ಅಮೆಝಾನಿಂದ. ಇದ್ರ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. 2.5 3 ವರ್ಷದ ಮಕ್ಕಳಿಗೆ ಇದು ಚೆನ್ನಾಗಿ ಹೆಲ್ಪ್ ಆಗುತ್ತೆ ಅಂತ ನನ್ನ ಎಕ್ಸ್ಪೀರಿಯೆನ್ಸ್ ನನಗೆ ಅನ್ನಿಸ್ತದು. ಅದಕ್ಕೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಶೇರ್ ಮಾಡ್ಕೊತಾ ಇದ್ದೀನಿ. ಅವನು ಎಷ್ಟು ಬೇಗ ಆ ಕಲರ್ನ ಇವಾಗ ರೆಡ್ ಕಲರ್ ಅಂತ ಹೇಳಿದ್ರೆ ಅವ್ನು ರೆಡ್ ತೋರಿಸ್ತಾನೆ, ಆರೆಂಜ್ ಅಂದರೆ ಆರೆಂಜ್ ತೋರಿಸ್ತಾನೆ, ಬ್ಲೂ ಅಂದರೆ ಬ್ಲೂ ತೋರಿಸ್ತಾನೆ. ಹಾಗೆಯೇ ಅವನು ಈ ಪಝಲ್ನ ಅವನೇ ಫುಲ್ ಕ್ಲಿಯರಾಗಿ ಕೂಡ ಅದನ್ನು ಸಾಲ್ವ್ ಕೂಡ ಮಾಡೋಕ್ಕೆ ಅವನಿಗೆ ಗೊತ್ತು ಇವಾಗ ಹೆಂಗೆ ಸಾಲ್ವ್ ಮಾಡೋದು ಅಂತ ಹೇಳಿಬಿಟ್ಟು. ಒಂದೊಂದು ಸಲ ನಮ್ಗೆ ಹೆಲ್ಪ್ ಬೇಕಾಗುತ್ತೆ, ಫುಲ್ ಅವನೇ ಮಾಡ್ತಾನೆ ಅಂತಲೇ ಹೇಳೋಕ್ಕಾಗಲ್ಲ. ಒಂದೊಂದು ಸಲ ಅಂದರೆ ಸಿಂಪಲ್ಲಾಗಿದ್ದರೆ ಅದು ಪಝಲು, ಫಸ್ಟ್ ಲೈನ್ ಏನಾದರೂ ಮಾತ್ರ ಹಾಳಾಗಿದ್ದರೆ ಫುಲ್ ಈಸಿಯಾಗಿ ಆರಾಮಾಗಿ ಅವನೇ ಸಾಲ್ವ್ ಮಾಡಿಬಿಡ್ತಾನೆ. ನನಗಂತೂ ಅದನ್ನು ನೋಡಿ ಫುಲ್ಲು ಆಶ್ಚರ್ಯ ಆಗುತ್ತೆ. ಇದು ನನ್ನ ತಂಗಿ ಮಾಡಿಸ್ತಾ ಇದ್ಲು, ನೋಡಿ ಎಷ್ಟು ಸಿಟ್ಟು ಮಾಡ್ಕೋತಾ ಇದ್ದಾನೆ. ಅವನೇನು ಮಾಡ್ತಾನೆ ಗೊತ್ತಾ, ಒಂದೊಂದ್ಸಲಿ ಅವನು ಹೇಳ್ತಾನೆ, ಅದನ್ನು ನಾವು ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಸರಿ, ಅವರಿಬ್ರದ್ದು ಇದ್ದೇ ಇರುತ್ತೆ, ಜಗಳ ಆಡೋದು, ಕಿತ್ತಾಡೋದು, ಮುದ್ದಾಡೋದು ಎಲ್ಲ ಕೂಡ. ಈ ಕಡೆ ಆವಾಗಲೇ ರೆಡಿ ಮಾಡಿ ಇಟ್ಟಿದ್ನಲ್ಲ, ಅದಕ್ಕೆ ನನ್ನ ತಂಗಿ ಇವಾಗ ಪೇಂಟ್ ಮಾಡಿಕೊಡ್ತಾ ಇದ್ದಾಳೆ. ಫುಲ್ಲು ಬ್ಲ್ಯಾಕ್ ಕಲರ್ನ ಪೇಂಟ್ ಮಾಡಿ ಆರೋದಕ್ಕೆ ಇಟ್ಟಿದ್ದೆ. ಇದು ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ಇದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಒಂದು ಬಟ್ಟೆ ಪೀಸ್ ತೊಗೊಂಡಿದ್ದೀನಿ ನಾನು, ಮತ್ತು ನನ್ನ ಹತ್ರ ಪರ್ಲ್ ಕಲರ್ ಒಂದು ಪೇಂಟ್ ಇತ್ತು. ನೋಡ್ತಾ ಇರ್ಬೋದು ನೀವು ಡಬ್ಬ ಎಷ್ಟು ನೀಟಾಗಿ ಆರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೀವು ಬೇಕಂದರೆ ಇಲ್ಲಿಗೆ ಸ್ಟಾಪ್ ಮಾಡಿ ಇದನ್ನು ಹಿಂಗೇನು ಕೂಡ ಯೂಸ್ ಮಾಡ್ಕೋಬೋದು. ನನಗೆ ಸ್ವಲ್ಪ ಅದು ಎಫೆಕ್ಟ್, ಅದು ನಾವು ಇದು ಮಾಡಿದ್ದೀವಲ್ಲ ಕಾರ್ಡ್ಬೋರ್ಡ್ ಶೀಟ್ ಅಂಟಿಸಿದ್ದೀವಲ್ಲ, ಅದು ಸ್ವಲ್ಪ ಇನ್ನೂ ಎನ್ಹ್ಯಾನ್ಸಾಗಿ ಕಾಣಿಸ್ಲಿ ಅಂತ ಹೇಳಿಬಿಟ್ಟು ಇದಕ್ಕೆ ಪರ್ಲ್ದು ಪೇಂಟ್ ಇದೆ, ಅದು ನಾನು ಸ್ವಲ್ಪ ಟ್ಯಾಪ್ ಥರ ಮಾಡಿ ಸ್ವಲ್ಪ ಇನ್ನೊಂದು ಚೂರು ಅದ್ರ ಫೀಚರ್ಸ್ಗಳೆಲ್ಲ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಹಂಗೇನೂ ಕೂಡ ಬಿಡ್ಬೋದು, ಅದು ನಿಮ್ಮ ಇಷ್ಟ. ಈ ಥರ ಕೂಡ ಮಾಡ್ಕೋಬೋದು. ನೀವು ಪರ್ಲ್ ಕಲರಲ್ಲೇ ಮಾಡಬೇಕು ಅಂತ ಏನಿಲ್ಲ, ಗೋಲ್ಡ್ ಯೂಸ್ ಮಾಡ್ಕೋಬೋದು, ಕಾಪರ್ ಕಲರ್ ಯೂಸ್ ಮಾಡ್ಕೋಬೋದು, ಏನಾದರೂ ಯೂಸ್ ಮಾಡ್ಕೊಂಡು ಎನ್ಹ್ಯಾನ್ಸ್ ಮಾಡ್ಕೋಬೋದು. ಇಲ್ಲ ಹಿಂಗೆ ಬಿಡ್ಬೋದು, ಅದು ನಿಮ್ಮ ಇಷ್ಟ. ನಿಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಕೋಬೋದು. ಇದು ಸಖತ್ತಾಗಿ ಬಂತು. ಇದು ಔಟ್ಕಮ್ ಅಂತೂ ತುಂಬ ಚೆನ್ನಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇಷ್ಟು ದಿನ ಎಣ್ಣೆ ಡಬ್ಬ ಎತ್ತಿಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಅಂತಲೇ ಹೇಳ್ಬೋದು. ಚೆನ್ನಾಗಿ ಬಂತು. ಇದಕ್ಕೆ ನಾನು ಗಿಡ ಕೂಡ ಹಾಕಿ ಇಟ್ಟಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಒಂದೇ ಒಂದು ಮಿಸ್ಟೇಕ್ ಮಾಡಿಬಿಟ್ಟೆ, ಏನಂತಂದರೆ ಈ ಡಬ್ಬದ ಒಳಗಡೆಗೂ ಕೂಡ ಒಂದು ಕಾಲು ಭಾಗದಷ್ಟು ಪೇಂಟ್ನ ನಾನು ಮಾಡಬೇಕಿತ್ತು. ಆದರೆ ಮಾಡಬೇಕಾದ್ರೆ ಅಷ್ಟು ಗೊತ್ತಾಗಲಿಲ್ಲ. ಆಮೇಲೆ ಅನ್ನಿಸ್ತಾಯಿತ್ತು ಗಿಡ ಹಾಕಿದ್ಮೇಲೆ ಒಂದೊಂದು ಚೂರು ಗೋಲ್ಡ್ ಕಲರ್ ಕಾಣಿಸ್ತಾ ಇದೆ ನೋಡಿ ಒಳಗಡೆ. ಅದನ್ನು ಕೂಡ ನೀಟಾಗಿ ಬ್ಲ್ಯಾಕ್ ಮಾಡಿಬಿಟ್ಟಿದ್ರೆ ಇನ್ನೂ ಫಿನಿಶಿಂಗ್ ಚೆನ್ನಾಗಿ ಬಂದಿರೋದು. ಪಾಟ್ ಅಂತೂ ಮಾಡಿದ್ದದು ತುಂಬ ಚೆನ್ನಾಗಿ ಬಂತು. ನನ್ನ ಮಗ ಆಟ ಆಡ್ತಿದ್ದಾನೆ. ತುಂಬ ಚೆನ್ನಾಗಿ ಬಂದಿದೆ ಪಾಟು. ಮತ್ತು ಇನ್ನೊಂದು ಮಾಡಿದ್ದೀನಿ ನಾನು ಬಾಲ್ಕನಿಲಿ. ಇದು ಚಡ್ಡಿ ಹಾಕು ಫಸ್ಟ್, ಬೈ ಚಡ್ಡಿ ಹಾಕೊಂಡು ಹೋಗು, ಬಾ ಚಡ್ಡಿ ಹಾಕು ಫಸ್ಟು. ಬಾಲ್ಕನಿಲಿ ಒಂದು ಸಿಟ್ಟಿಂಗ್ ಮಾಡೋಣ ಅಂತಂದರೆ, ಕುತ್ಕೊಳ್ಳೋ ಥರ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಅದು ಕೂಡ. ಅಂದರೆ ಇನ್ನೂ ಫುಲ್ ಫಿನಿಶ್ ಆಗಿಲ್ಲ. ಅದು ಪ್ರೋಸೆಸ್ ಎಲ್ಲ ನಾನು ರೆಕಾರ್ಡೇ ಮಾಡ್ಕೊಳ್ಳಿಲ್ಲ. ತೋರಿಸ್ತೀನಿ ಬಟ್ ನಾನು ಕಂಪ್ಲೀಟ್ ಆದಮೇಲೆ ಹೆಂಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಪಾಪು ಕೂತ್ಕೊಂಡು ಬಜ್ಜಿ ತಿಂತಾ ಇದ್ದಾನೆ. ತಂಗಿ ಇನ್ನೇನು ಬರ್ತಾ ಇದ್ದಾಳೆ, ಅವಳಿಗೂ ಕೂಡ ಬಜ್ಜಿ ಫ್ರೈ ಮಾಡಿ ಇಡಬೇಕು. ಇವತ್ತು ಚೆನ್ನಾಗಿತ್ತು ಡೇ, ಬೆಳಗ್ಗೆಯಿಂದ ಸ್ವಲ್ಪ ಬ್ಯುಸಿನೇ ಇದ್ದೆ. ಏನು ಗೊತ್ತಾ, ಈ ನಡುವೆ ಹೇಳ್ಕೊಳ್ಳ ಬೇಡ ಅನ್ನಂಗೆ ಏನೋ ಒಂಥರ ಖಾಲಿ ಅಂತ ಅನಿಸೋದು. ಸಿಕ್ಕಾಪಟ್ಟೆ ಒಂಥರ ಆರಾಮ್ ಅನಿಸ್ತಾ ಇರಲಿಲ್ಲ. ಏನು ಕೆಲಸ ಮಾಡಿದ್ರೂ ಸ್ಯಾಟಿಸ್ಫ್ಯಾಕ್ಷನ್ನೇ ಇರ್ತಿರ್ಲಿಲ್ಲ. ಸ್ವಲ್ಪ ಬ್ಯುಸಿಯಾಗಿರ್ಬೇಕು. ಹಳೆ ಮನೇಲಿದ್ದಾಗ ಏನಂದರೆ ಸಿಕ್ಕಾಪಟ್ಟೆ ಕೆಲಸಗಳು. ಪಾಪು ಇನ್ನೂ ತುಂಬ ಚಿಕ್ಕವನಿದ್ದ. ಇವಾಗ ಅವ್ನು ಪಾಡು ಅವ್ನು ಆಟಾಡ್ಕೊತಾನೆ. ಅಷ್ಟು ನನ್ನ ಅಟೆನ್ಷನ್ ಅಷ್ಟೊಂದು ಬೇಡ, ಮುಂಚೆ ಇದ್ದಷ್ಟು. ಕಾರ್ ತೋರಿಸು ಅಂತ ಹೇಳ್ತಾಯಿದ್ದಾನೆ. ಸ್ವಲ್ಪ ಮೆಂಟಲಿ ಸ್ಟ್ರೆಸ್ ಆಗಿತ್ತು ಅಂತಲೂ ಹೇಳ್ಬೋದು. ಸ್ವಲ್ಪ ಕೆಲಸ ಖಾಲಿ ಇದ್ದಾಗ, ಅದೇ ಹೇಳ್ತಾರಲ್ಲ ಹಿಂದಿಲೊಂದು, ಖಾಲಿ ದಿಮಾಗ್ ಶೇತಾನ್ ಕಾ ಘರ್ ಅಂತ, ಹಾಗೆ ಏನಾದರೂ ಕೆಲಸ ಮಾಡ್ತಾ ಇರಬೇಕು. ಇವಾಗ ಬಜ್ಜಿ ಹಾಕ್ತೀನಿ. ಈಚೆ ರೆಡಿ ಮಾಡಿರೋದು ತೋರಿಸ್ತೀನಿ ನಿಮಗೆ, ಅಂದರೆ ಫುಲ್ ಕಂಪ್ಲೀಟ್ ಆಗಿಬಿಡ್ಲಿ, ನೀಟಾಗಿ ತೋರ್ಸೋಕ್ಕೆ ಸರಿ ಆಗುತ್ತೆ. ಮತ್ತು ಹಾಗೆಯೇ ಇಲ್ಲಿ ಹೋಮ್ ಡೆಕೋರ್ ಕೂಡ ಮಾಡಿದ್ದೀನಿ. ಫುಲ್ ತೋರಿಸ್ತೀನಿ ನಿಮಗಾಗಲೇ. ಹೋಮ್ ಡೆಕೋರ್ ಕೂಡ ಮಾಡಿದೆ, ಚೆನ್ನಾಗಿ ಅನಿಸ್ತದೆ. ಇವಾಗ ಸ್ವಲ್ಪ ಫೀಲಿಂಗ್ ಒಂಥರ ಲೈವ್ಲಿ ಫೀಲಿಂಗ್ ಇವಾಗ ಒಂಚೂರು. ಏನೋ ಹೇಳ್ಕೊಳಕ್ಕಾಗ್ದಂಗೆ ಏನೋ ಒಂಥರ ಫುಲ್ಲು ಹಿಂಸೆ ಆಗ್ತಾಯಿತ್ತು ನನಗೆ. ಯಾರಾದ್ರೂ ಶೇರ್ ಮಾಡ್ಕೊಳಕ್ಕಾಗ್ದಿರಂಗೆ ಹಿಂಸೆ ಅದು ಒಂಥರ. ಏನೋ ಬಿಡಿ, ಆಯ್ತು. ಇವಾಗ ಆರಾಮಾಗಿದ್ದೀನಿ. ಇವಾಗ ಇನ್ಮೇಲೆ ಬ್ಲಾಗ್ಗಳು ನೀಟಾಗಿ ಬರುತ್ತೆ.
ಒಂದು ಸ್ವಲ್ಪ ಇವತ್ತು ಮಾತಾಡೋಣ ಅಂತ ಅನ್ನಿಸ್ತು, ಹಾಗಾಗಿ ಹೇಳ್ತಾ ಇದ್ದೀನಿ. ಇವಾಗ ಹೋಗ್ಬಿಟ್ಟು ಬಜ್ಜಿ ರೆಡಿ ಮಾಡ್ತೀನಿ. ಆಮೇಲೆ ಒಂದು ಸ್ವಲ್ಪ ಕೆಲಸಗಳು ಹಂಗಾಗಿ ಮನೆ ಕೆಲಸ ಅಂದರೆ ಗೊತ್ತೇ ಇರುತ್ತಲ್ಲ, ಮುಂಚೆಲ್ಲಿರೋ ಆಟ ಸಾಮಾನು ಎತ್ತಿಡೋದು, ಮತ್ತು ಈ ಪಾತ್ರೆ ತೊಳಿಬೇಕು, ಒಂದಿಷ್ಟು ಪಾತ್ರೆ ಇದೆ. ಟೀ ಮಾಡಿಕೊಟ್ಟೆ ಯಜಮಾನ್ರಿಗೆ, ಅವರು ಟೀ ಕೊಟ್ಬಿಟ್ಟು ಹೊರಟರು. ಹಾಗಾಗಿ ಹೋಗ್ಬಿಟ್ಟು ಪಾತ್ರೆ ಎಲ್ಲ ಕ್ಲೀನ್ ಮಾಡಿ, ಒಂದಷ್ಟು ಸ್ಟಿಚಿಂಗ್ ಕೆಲಸನೂ ಕೂಡ ಇದೆ, ಅದನ್ನು ಕೂಡ ಮಾಡಬೇಕು. ನೋಡೋಣ, ಹಾಗೆ ಕೆಲಸ ನಡೀತಾ ಇರುತ್ತೆ. ಹಾಗೆಯೇ ನನ್ನ ತಂಗಿ ಕೂಡ ಬಂದಳು. ಅವಳಿಗೂ ಕೂಡ ಒಂದು ಸ್ವಲ್ಪ ಸ್ನ್ಯಾಕ್ಸ್ನ ಫ್ರೈ ಅಂದರೆ ಬಜ್ಜಿನ ಫ್ರೈ ಮಾಡಿಕೊಟ್ಟೆ. ಅವಳು ಕೂಡ ಕೂತ್ಕೊಂಡು ತಿಂತಾಯಿದ್ಲು. ಹಾಗೆ ಪಾಪು ಕೂಡ ಅವ್ನಿಗೆ ಮಾಡಿಕೊಟ್ಟಿದ್ದು ಕೂಡ ಕೂತ್ಕೊಂಡು ತಿಂದ. ಒಂದು ಸ್ವಲ್ಪ ಪಾಪುಗೆ ಇದು ಸಜ್ಜಪ್ಪ ಅಂತಾರೆ ಗೊತ್ತಾ, ಅದನ್ನು ಕೂಡ ಮಾಡಿಡೋಣ ಅಂದರೆ ಅವ್ನಿಗೆ ಏನಾದರೂ ತಿಂಡಿ ಕೇಳ್ತಾ ಇರ್ತಾನೆ ನನ್ನ ಮಗ. ಅವ್ನಿಗೂ ತಿನ್ನೋಕ್ಕೇನಾದರೂ ಮನೆಯಲ್ಲೇ ಮಾಡಿರೋದು ಸಿಗಲಿ ಅಂಥೇಳಿ ರೆಡಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂತು ಅಂತ ಹೇಳಲ್ಲ, ಸುಮಾರಾಗಿ ಬಂತು, ಓಕೆ. ಹಾಗಾಗಿ ನಾನು ಇದನ್ನು ರೆಸಿಪಿ ಎಲ್ಲ ಏನಂತ ಶೇರ್ ಮಾಡೋದಕ್ಕೆ ಹೋಗಲಿಲ್ಲ. ಈ ವ್ಲಾಗು ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖುಷಿಯಾಗಿದೆ, ಖುಷಿನ ಹಂಚಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.